ಅವರು ಹಣಬಲ ತೋಳು ಬಂದು ಗೆಲ್ತಾರೆ ಅನ್ನೋಂಥ ಕಾರಣ. ಹಂಗಂತೇಳಿ ಬಿ ಜೆ ಪಿಗರೇನಪ್ಪ ಸಜ್ಜನರು ಅಂತೇಳಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಪ್ರಯೋಗ ಮಾಡ್ತಾ ಇರ್ತಾರೆ. ಆ ಪೂರ್ತಿ ಎಲೆಕ್ಷನ್ ಕಮಿಷನ್ನ ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಇದರಲ್ಲಿ ಯಾರು ಸಜ್ಜನರು, ಬಿ ಜೆ ಪಿಗರ, ಕಾಂಗ್ರೆಸ್ಸಿಗರ, ಇವತ್ತು ಯಡಿಯೂರಪ್ಪನ ಟೀಕಾ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಬಗ್ಗೆ ನಾಳೆ ಇವರು ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಟೀಕಾ ಮಾಡ್ತಾ ಇರ್ತಾರೆ. ಇದೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಮತದಾರರನ್ನ ಮೋಸ ಮಾಡೋದು ತೆಗೆದುಕೊಳ್ರಲ್ಲ. ನಾವಿಬ್ಬರು ಸಜ್ಜನರ ವಿರೋಧ ಪಕ್ಷದಾಗ ಟೀಕಾ ಮಾಡೋದು, ಆಡಳಿತಕ್ಕೆ ಬಂದ್ಕೊಂಡು ಇವರು ಅದೇ ಕೆಲಸ ಮಾಡೋದು ಅಂದಾಗ ಯಾರನ್ನು ನಂಬೋದು ಯಾರನ್ನು ಬಿಡೋದು, ಇದು ಇವತ್ತು ನಾವು ಭಾಳ ಒಂದು ನಿರ್ಣಾಯಕ ಹಂತದಲ್ಲಿ ಬಂದಿದ್ದೀವಿ. ಅದರಲ್ಲೂ ಮತದಾರರ ಬಗ್ಗೆ ನನ್ನ ಕಾಳಜಿ ಯಾಕಪ್ಪ ಅಂತಂದ್ರೆ ಇದೇ ರೀತಿ ಮುಂದುವರೆದ್ರೆ ದುಡ್ಡಿದ್ದಂಥವ ತೋಳ್ಬಲ ಹಣಬಲ ಏನು ಹೇಳ್ತಾರಲ್ಲ ಇವರು, ಅವರು ಮುಂದುವರಿಸ್ಕೊಂಡು ಬಿಡೋರು. ನಿಜವಾಗಿಯೂ ಒಬ್ಬ ಸಾಮಾನ್ಯ ಮನುಷ್ಯ ನಿಂತು ಗೆಲ್ಲುವಂಥ ವಾತಾವರಣ ಇವತ್ತು ಇಲ್ಲವೇ ಇಲ್ಲ. ನಾನು ಪ್ರಾಮಾಣಿಕ ಇದ್ದೀನಪ್ಪ, ನಾವು 10 ಪೈಸೆ ಕೊಡೋದಿಲ್ಲ, ನಾನು ಹಂಗೆ ನಿಲ್ತೀನಿ ಅಂದ್ರೆ ನಮ್ಗೆ ಸಹಿ ಮಾಡೋದು ಯಾರು ಬರೋದಿಲ್ಲ. ಇಂಥ ಘನಘೋರ ಪರಿಸ್ಥಿತಿ ಇವತ್ತಿದ್ದಾಗ ನೀವು ಎಷ್ಟೋ ಪ್ರಾಮಾಣಿಕರಿದ್ದರು, ಏನೂ ಇದ್ದರು. ನೋಡ್ರಿ, ಹಿಂದೊಮ್ಮೆ ಲಂಕೇಶ್ ಪ್ರಗತಿ ರಂಗದ ಕಟ್ಕೊಂಡ್ರು, ಪಾಪ ಅಡ್ಡಾಡಿ ಸೋತರು, ಕಡೆಗೆ ಸಾಧ್ಯ ಆಗಲಿಲ್ಲ. ಏನೋ ಇತಿಹಾಸದಲ್ಲಿ ಒಂದು ಭಾಳ ಅಪರೂಪದ ಘಟನೆ ಆಗಿತ್ತು. ಆಮ್ ಆದ್ಮಿ ಪಕ್ಷದ್ದು ಭಾಳ ಹೋರಾಟ ಮಾಡಿದರು. ಅದರಲ್ಲಿ ಅಣ್ಣಾ ಹಜಾರೆ ಅವ್ರದ್ದು, ಸ್ವತಃ ನಮ್ಮ ಕೇಜ್ರಿವಾಲದ್ದು, ಇನ್ನೂ ಅನೇಕರದು, ಯೋಗೇಂದ್ರ ಯಾದವ್ ಅವ್ರದ್ದು, ಪ್ರಶಾಂತ್ ಭೂಷಣ, ಶಾಂತಿ ಭೂಷಣ, ಇಂಥವ್ರು ಅನೇಕ ಮಹನೀಯರು ಕೂಡಿ ಮಾಡಿದ್ರು. ಅದು ದುರ್ದೈವ ಒಳ್ಳೆಯದಾಗಿತ್ತು. ಆದರೆ ಕೇಜ್ರಿವಾಲ್ ಡಿಕ್ಟೇಟರಾಗಿ ಹೊಂಟರು. ಅದು ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡ್ತೀವಿ. ಅದು ಇನ್ನೊಂದು 10 ಪಕ್ಷ ಆಗೋಗ್ಬಿಡ್ತು. ಈಗ ಏನು ಇವ್ರು ಆರೋಪ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು, ಇವ್ರು ಪ್ರಾಮಾಣಿಕ ಇದ್ದಾರೆ ಅನ್ನೋದು ಅವ್ರು ಇದು ಮುಟ್ಕೊಂಡು ಹೇಳುವಂಥ ವಿಷಯ ಇವತ್ತು. ಹೌದಪ್ಪ, ನಾವು ಸುಳ್ಳು ಸಂಚೋದಿಲ್ಲ, ದುಡ್ಡು ವ್ಯವಹಾರ ಮಾಡೋದಿಲ್ಲ, ಪ್ರಾಮಾಣಿಕ ಇದ್ದೀವಿ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಬದಲಾಯಿಸಿ ಮುಂದೆ ಏನೇನು ಮಾಡಿದ್ರಪ್ಪ ಇವರು? ಅವರು ಇವತ್ತು ಹೇಳಬೇಕಾಗದು. ಮಹಾರಾಷ್ಟ್ರ ಆಗಿರ್ಬೋದು, ಗೋವಾದಲ್ಲಿ ಆಗಿರ್ಬೋದು, ಕರ್ನಾಟಕದ ಹಿಂದೆ ಇವರೇ ಕಮಲ ಆಪರೇಷನ್ ಮಾಡಿದರು ನಮ್ಮ ಯಡಿಯೂರಪ್ಪನವರು. ಏನು ನೈತಿಕ ಹಕ್ಕದ ಇವ್ರಿಗೆ ಮಾತಾಡುವಂಥದ್ದು? ಜೈಲಿಗೂ ಹೋಗಿ ಬಂದರು ಈ ಒಂದು ನಮ್ಮ ಗಣಿ ಧನಿ ಜೊತೆಗೆ. ಗೊತ್ತದಲ್ಲ, ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಇವರೆಲ್ಲ ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಅಂದರೆ ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಸ್ವತಃ ಅವ್ರ ಅಧಿಕಾರ ಬಂದಾಗ ಅವರು ಅದನ್ನೇ ಮಾಡೋವಂಥವ್ರು. ಅದಕ್ಕೆ ಇವತ್ತು ಮತದಾರರು ಇವತ್ತು ಭಾಳ ಎಚ್ಚರಿಕೆಯಿಂದ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಭಾಳ ಒಂದು ಮುತುವರ್ಜಿಯಿಂದ ಮಾಡುವಂಥ ಕೆಲಸ. ಇದರ ಬಗ್ಗೆ